ಕಲಬುರಗಿ ಕಲಬುರಗಿ ಜಿಲ್ಲೆಯ ಆಲಂದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 30 ಜನವರಿ 2025ರಂದು ರವಿಚಂದ್ರ ತಂದೆ ಶ್ರೀಮಂತ್ ಖಜೂರಿ ಗ್ರಾಮದವರು ಆಲಂದ ಪೊಲೀಸ್ ಠಾಣೆಗೆ ಬಂದು ಅವರ ತಮ್ಮನಾದ ರಾಹುಲ್ ತಂದೆ ಶ್ರೀಮಂತ್ ಖಜೂರೆ 28 ವರ್ಷ ಖಜೂರಿದವರು ಮನೆಯಿಂದ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು ವಾಪಸ್ ಬಂದಿರುವುದಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟು ಕೊಟ್ಟಿರ್ತಾರೆ. ಅವರು 28ಕ್ಕೆ ಹೋಗಿರ್ತಾರಲ್ಲ, ಯಾವಾಗ ಹೋಗಿರ್ತಾರೆ, 30 ಅಂದು ಹೋದವ್ರ ಮನೆ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ನಾವು ಆಳಂದ ಪೊಲೀಸ್ ಠಾಣೆಯಲ್ಲಿ 22/2025 ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಈ ತನಿಖೆ ಅವರು ರಾಹುಲ್ ಅವರು ಎಲ್ಲಿಗೆ ಹೋಗಿದ್ರು ಅಂತ ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ನಮಗೆ ಮಾಹಿತಿ ಬಂದಿದೆ ಏನಂದರೆ ಅವರನ್ನು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಈ ಬೆನ್ನೆತೊರ ಬ್ಯಾಕ್ ವಾಟರ್ಸ್ ಡ್ಯಾಮ್ನಲ್ಲಿ ಕೊಲೆ ಮಾಡಿ ಅವ್ರ ಡೆಡ್ ಬಾಡಿನ ಅಲ್ಲಿ ಡಂಪ್ ಮಾಡಿದರು ಅಂತ ಮಾಹಿತಿ ಬಂದಿದ ಮೇಲೆ ಎಲ್ಲ ಫೈರ್ ಟೀಮು, ಪೊಲೀಸ್ ಟೀಮು ಮತ್ತು ಅದರ್ SDRF ಟೀಮ್ 3 ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿ ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ 2 to 3 ಡೇಸ್ ಸರ್ಚ್ ಮಾಡ್ತೀವಿ ಡೆಡ್ ಬಾಡಿಗೋಸ್ಕರ. ಮಾಹಿತಿ ಬಂದಿದ ಮೇಲೆ ಬ್ಯಾಕ್ ವಾಟರ್ಸಲ್ಲಿ ಬಾಡಿ ಇದೆ ಅಂತ ಹೇಳಿದ ಮೇಲೆ ನಮಗೆ 2 ಡೇಸ್ ಕಂಟಿನ್ಯೂಸ್ 2 ಡೇಸ್ ನಾವು ವಿತ್ ಫೈರ್ ಜೊತೆ ಸರ್ಚ್ ಮಾಡ್ತೀವಿ. ಸಿಗೋದಿಲ್ಲ. ಲಾಸ್ಟ್ ಫೈನಲಿ ನಾವು SDRFನ್ನು ಕರೆಸ್ಕೊಂಡು ಚೆಕ್ ಮಾಡಿದ ಮೇಲೆ ಆವಾಗ ನಮಗೆ ಡೀಪ್ ಬಾಟಮಲ್ಲಿ ಒಂದು ಬಾಡಿ ಪತ್ತೆ ಆಗುತ್ತೆ. ಅದು ಆಚೆ ತೆಗೆದು ನೋಡಿದಾಗ ಡೆಡ್ ಬಾಡಿಗೆ ಒಂದು ಕಲ್ಲನ್ನು ಕಟ್ಟು ಥ್ರೆಡ್ಡಿಂದ ಟೈ ಮಾಡಿ ಡಂಪ್ ಮಾಡಿರ್ತಾರೆ ಅಂತ ಕಂಡು ಬಂದಿದೆ. ಅದಕ್ಕೆ ಅದು ಇಷ್ಟು ದಿನಗಳಾದರೂ ಮೇಲಕ್ಕೆ ಫ್ಲೋಟ್ ಆಗಿರುವುದಿಲ್ಲ. ಈ ತದನಂತರ ಇದು ಯಾರು ಮರ್ಡರ್ ಮಾಡಿದರು ಅಂತ ಪತ್ತೆ ಮಾಡಲಿಕ್ಕೆ ನಾವು ಇನ್ಸ್ಪೆಕ್ಟರ್ ಅವರ ಕೋಡ್ಲಾ ಅವರ ನೇತೃತ್ವದಲ್ಲಿ ಅವರು ಮತ್ತು ಭೀಮರಾಯ್ ಬಂಕ್ಲಿ PSI ಮತ್ತು ಅವರ ಸಿಬ್ಬಂದಿಯಾದ ಗಣಪತರಾವ್ HC 205, ಮೆಹಬೂಬ್ ಶೇಖ್ HC 282, ಚಂದ್ರಶೇಖರ್ 272, ಮಹಂತೇಶ್ PC 494, ಸಚಿನ್ PC ಮತ್ತು ನೀಲ್ಕಂಠ್ PC, ಜಾಕೀರ್ PC, ಮೆಹಬೂಬ್ ಶೇಖ್ HC, ಶ್ರೀಮತಿ ಗೌರಮ್ಮ ಇವರೆಲ್ಲ ಸೇರಿಕೊಂಡು ಮತ್ತು ಈಗಾಗಲೇ PSI ಆಗಿರುವಂಥ ಸಂಜೀವ್ ರೆಡ್ಡಿ ಅವರು ತದನಂತರ ಮತ್ತೆ ಈ ಟೀಮಲ್ಲಿ ಸೇರಿಕೊಂಡಿದ್ದಾರೆ. ಇವರೆಲ್ಲ ಸೇರಿ ಒಂದು ತಂಡವನ್ನು ಆಗಿ ನಾವು ಮಾಡಿದ್ವಿ. ಇದು ಯಾರು ಮಾಡಿದರು, ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದರು, ಯಾಕೆ ಇಲ್ಲಿ ಬಂದು ಡಂಪ್ ಮಾಡಿದರು ಮತ್ತು ಅವ್ರ ಕಲ್ಲು ಕಟ್ಟು ಒಳಗಡೆ ಹಾಕಲಿಕ್ಕೆ ಕಾರಣ ಏನು ಅನ್ನೋ ತಿಳ್ಕೊಳ್ಳೋಕ್ಕೆ ನಾವು ಒಂದು ಟೀಮನ್ನು ಮಾಡಲಾಗ ನಾವು ಫಸ್ಟು ಲೀಡ್ ಸಿಕ್ಕಿರುವುದು ಯಾವಾಗ ಅಂದರೆ ಫೆಬ್ 16ರಂದು ನಮಗೆ ಈ ಪೃಥ್ವಿರಾಜು ಮತ್ತು ಅವ್ರ ಸಿಸ್ಟರ್ ಭಾಗ್ಯವಂತಿ ಮತ್ತು ತಾಯಿ ಸೀತಾಬಾಯಿ ಇದರಲ್ಲಿ ಮೇನ್ ಆರೋಪಿಗಳಾಗಿದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ಒಬ್ಬರು ಮೈನರು ಮತ್ತು ಪವನ್ ರಾಜ್ಪೂತ್ ಅಂತ ಫಸ್ಟ್ ನಾವು ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ಕೈಗೊಂಡಿದ್ದೇವೆ. ಅವರು ವಿಚಾರಣೆ ಸಮಯದಲ್ಲಿ ಒಪ್ಕೊಳ್ತಾರೆ. ಪವನ್ ಅನ್ನೋರು ಅವರು ಮೇನ್ ಆರೋಪಿ ಯಾರಿದ್ದಾರೆ ಪೃಥ್ವಿರಾಜು ಅವರು ಫಸ್ಟ್ ಕೊಲೆ ಮಾಡಿದ ಮೇಲೆ ಪವನ್ ಅನ್ನೋರ್ಗೆ ಫೋನ್ ಮಾಡಿ ನೀವು ನಮಗೆ ಒಂದು ಕೆಲಸ ಇದೆ, ನಾನು ಕೊಲೆ ಮಾಡಿದ್ದೀನಿ, ಬಾಡಿ ತೊಗೊಂಡು ಬೇರೆ ಕಡೆ ಹಾಕಬೇಕು, ನೀವು ಬೈಕ್ ಕೊಡಿ ಅಂದಮೇಲೆ ಅವ್ರು ಬೈಕ್ ಕೊಟ್ಟಿರ್ತಾರೆ. ಆಮೇಲೆ ಈ ಒಬ್ಬ ಮೈನರ್ ಹುಡುಗ ಇರ್ತಾರೋ ಅವರ ಸಹಾಯದಿಂದ 2 ವೀಲರಲ್ಲೇ ಮಧ್ಯದಲ್ಲಿ ಬಾಡಿಯನ್ನು ಕೂರಿಸ್ಕೊಂಡು ಹಿಂದೆ ಮೈನರ್ ಹುಡುಗ ಡ್ರೈವಿಂಗ್ ಪೃಥ್ವಿರಾಜು ಮಾಡಿಕೊಂಡು ಬೆನ್ನೆತೊರ ಬ್ಯಾಕ್ ವಾಟರ್ಸ್ವರೆಗೂ ಬಂದು ಕಲ್ಲು ಹಾಕಿ ರೋಪಿಂದ ಟೈ ಮಾಡಿ ಅದರಲ್ಲಿ ಡಂಪ್ ಮಾಡಿರ್ತಾರೆ. ವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮೊನ್ನೆ ಡೇಟಲ್ಲ ಜೂನ್ 1 ನಮಗೆ ಸಂಜೆ ಒಂದು ಮಾಹಿತಿ ಸಿಗುತ್ತೆ. ಈ ಡೆಸರ್ಟೆಡ್ ಪ್ಲೇಸಲ್ಲಿ ಒಬ್ಬ ಡೆಡ್ ಬಾಡಿ ಇದೆ ಅನ್ನೋದು ಮಾಹಿತಿ ಸಿಕ್ಕಿದ ಮೇಲೆ ನಮ್ಮ ಮೇಲಾಧಿಕಾರಿಗಳೆಲ್ಲ ಹೋಗಿ ಚೆಕ್ ಮಾಡಿದಾಗ ಒಂದು 80 to 80% ಕಂಪ್ಲೀಟ್ ಬರ್ನ್ ಆಗಿರೋ ಬಾಡಿ ನಮಗೆ ಅಲ್ಲಿ ಸಿಕ್ಕಿದೆ. ಅದು ನೋಡಿದಾಗ ಅವರೆಲ್ಲ ಮ್ಯಾರಿಡ್ ವುಮೆನ್ ಥರ ಕಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಟೋರಿಂಗ್ಸು ಅದೆಲ್ಲ ಇತ್ತು, ಬ್ಯಾಂಗಲ್ಸ್ ಎಲ್ಲ. ಅಂದಾಜು 30 to 35 ಇಯರ್ಸ್ ಆಫ್ ಏಜ್ ಇರ್ಬೋದು. ಬಟ್ ಫೀಮೇಲ್ ಡೆಡ್ ಬಾಡಿ ಅಲ್ಲಿ ಬಂದು ಅಲ್ಲಿಗೆ ಬಂದು ಫ್ಯೂಯಲ್ ಮೇಲೆ ಹಾಕಿ ಸುಟ್ಟಿರೋದು ಕಂಡು ಬಂದಿದೆ. ಅದು ನಾವು ತಕ್ಷಣ ಲೋಕಲ್ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೊಗೊಂಡು ಕೇಸ್ ಸುಟ್ಟಿದ್ದಾರೆ. ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ನಮ್ಮದು ಆಲ್ಮೋಸ್ಟ್ ಶಾಬಾದ್ ಟೀಮ್ ಅವರೆಲ್ಲ ಈಗ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಹೋಪ್ಫುಲಿ ವಿಲ್ ಗೆಟ್ ಸಮ್ ಪಾಸಿಟಿವ್